ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ನೋಡಿ, ನಾವೀಗ ರೀಲ್ಸ್ ಗೆ ಒಂದು ಪ್ಲೇಸ್ ಗೆ ಬಂದಿದ್ದೀವಿ. ಅಲ್ಲಿ ನಮ್ಗೆ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಮ್ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ನಿಮ್ದು ಮುದ್ದು ಸಂಸಾರ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೇನೆ ಮೇಡಮ್. ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿದ್ರು. ನಾನು ಡೈಲಿ ವೇಟ್ ಮಾಡ್ತೇನೆ ನಿಮ್ಮ ವಿಡಿಯೋಕ್ಕೆ. ಅಷ್ಟೇ ಅಲ್ಲ, ನಿಮ್ಮ ರೀಲ್ಸ್ ಅನ್ನು ಕೂಡ ತುಂಬಾ ಇಷ್ಟಪಟ್ಟು ನೋಡ್ತೇನೆ. ನಾನು ನಿಮ್ಮ ಫ್ಯಾಮಿಲಿಯ ಬಿಗ್ ಫ್ಯಾನ್ ಅಂತ ಹೇಳಿದ್ರು. ಕೇಳಿ ತುಂಬಾ ಸಂತೋಷ ಆಯ್ತು. ಹಾಯ್ ಫ್ರೆಂಡ್ಸ್, ನಾವು ಸ್ವಲ್ಪ ಶಾಪಿಂಗ್ ಇತ್ತು ನಮಗೆ, ಹಾಗೆ ಮುಗಿಸಿ ಬಂದದ್ದು. ಮತ್ತೊಂದು ನಮ್ಮ ನೇಬರ್ ಅವರದೊಂದು ಮ್ಯಾರೇಜ್ ಉಂಟು. ಸೊ ಇವತ್ತು ನೈಟ್ ಬರ್ಲಿಕ್ಕೆ ಹೇಳಿದ್ದಾರೆ ನಮಗೆ. ಮೊನ್ನೆ ಬಂದು ಮದುವೆ ಇನ್ವಿಟೇಷನ್ ಎಲ್ಲ ಕೊಟ್ಟು ಹೋಗಿದ್ದಾರೆ ನಮ್ಮ ನೇಬರ್. ಹಾಗೆ ಹೋಗ್ಬೇಕಲ್ಲ, ಅಂದ್ರೆ ಮದುವೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಯಾಕೆ ಹೇಳಿದ್ರೆ ಒಂದು 2 ಮದುವೆ ಉಂಟು, 2 ಮ್ಯಾರೇಜ್ ಫಂಕ್ಷನ್ ಉಂಟು. ಎಲ್ಲಿ ಹೋಗುದು ಹೇಳಿ ಗೊತ್ತಾಗುದಿಲ್ಲ. ನಮ್ದು ರಿಲೇಷನ್ ಅವರದು, ಮತ್ತು ನಮ್ಮ ನೇಬರ್ ಅಲ್ಲಿ ಕೂಡ ಒಂದು ಮದುವೆ. ಹಾಗೆ ನಾಳೆ ಮದುವೆ. ಹಾಗೆ ಇವತ್ತೊಂದು ರಾತ್ರಿ ಮನೆಗೆ ಹೋಗಿ ಬರುವ ಅಂತೇಳಿ ಮದುಮಗನಿಗೆ ಒಂದು ವಿಶ್ ಮಾಡಿ ಬರುವ ಅಂತ. ನಾಳೆ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ನಮ್ಗೆ ಮದುವೆಗೆ. 2 ಮದುವೆ ಉಂಟು. ನಾಳೆ ಎಲ್ಲ ದಿನ ಒಳ್ಳೇದುಂಟೇನ. ಈಗ 2 ಮದುವೆ ನಾಳೆ ಉಂಟು. ಇಲ್ಲಿಗೆ ಹೋಗುದು ಹೇಳಿ ಗೊತ್ತಾಗುದಿಲ್ಲ ಅಲ್ಲ. ಒಂದು ಕಡೆಗೆ ಹೋಗುದು ಅಷ್ಟೇ, 2 ಕಡೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ಕಡೆ ಹೋಗುದು, ಒಂದು ಮದುವೆಗೆ ಹೋಗುದು ನಾವು. ಹಾಗೆ ಒಂದು ಇವರದ್ದು ರಿಲೇಷನ್ ಅವ್ರದ್ದು, ನನ್ನ ರಿಲೇಷನ್ ಅಸ ಹತ್ತಿರಲ್ಲಿ. ನಮ್ಮದು ಆದ್ರೆ ಸ್ವಲ್ಪ ದೂರ. ಇವರದ್ದು ಸ ರಿಲೇಷನ್ ಮದುವೆ, ನಮ್ದು ಸಹ ಒಂದು ಸಂಬಂಧದವರದ್ದು ಮದುವೆ. ಹಾಗೆ 2 ಕಡೆಯಲ್ಲಿ ಒಂದಕ್ಕೆ ಹೋಗ್ತೇವೆ ನಾಳೆ. ಹಾಗೆ ನೇಬರ್ದ ಮದುವೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಟ್ಟಿಗೆ ಇಟ್ಟಿದ್ದಾರೆ. ಮತ್ತೆ ಒಂದೇ ದಿವಸ ಅವರಿಗೆ ಗೊತ್ತಲ್ಲ, ಎಲ್ಲರದ್ದು ಒಂದೇ ದಿವಸ ಬೀಳ್ತದೆ. ಹಾಗೆ ನಾವು ಶಾಪಿಂಗ್ ಮಾಡಿ ಬಂದದ್ದು. ಫ್ರೆಂಡ್ಸಿಗೆ ಹೋಗ್ಲಿತ್ತು ನಮ್ಗೆ. ನಮ್ಮ ತಲೆದು ವಿಡಿಯೋ ಮಾಡ್ಲಿಲ್ಲ. ಅಲ್ಲಿ ಬ್ರಾಂಡೆಡ್ ಇನ್ನರ್ ವೇರ್ ಅಲ್ಲಿ ಸಿಗ್ತದೆ. ಸೊ ಅಲ್ಲಿಂದಲೇ ನಾವು ಪರ್ಚೇಸ್ ಮಾಡುದು. ಚಿನ್ನ ವೇಟ್ ಮಾಡ್ತಾ ಇದ್ದೇವೆ, ಅವಳು ಹೊರಡ್ತಾ ಇದ್ದಾನೆ. ಇನ್ನು ಇಲ್ಲೇ ನಮ್ಮ ಮನೆ ಇದ್ದೂರಿ, ಅಲ್ಲಿ ಹೋಗುದು ಬರುದು. ಈಗ ಅವರಿಗೆ ತುಂಬಾ ಬೇಜಾರ ನಾವು ನಾಳೆ ಮದುವೆಗೆ ಬರುದಿಲ್ಲ ಹೇಳಿ. ಹಾಗೆ ಹೋಗಿ ಒಂದು ಮದುಮಗನಿಗೆ, ನಾಳಿನ ಮದುಮಗನಿಗೆ ಒಂದು ಶುಭ ಹಾರೈಸಿ ಬರ್ತೇವೆ. ಆಯ್ತಾ? ವಿಶ್ ಮಾಡಿ ಬರುವ. ಆಯ್ತಾ? ಓಕೆ. ಅದೇ ತುಂಬಾ ಟ್ರೈ ಮಾಡಿ ನಾನು ಹೇಳಿದ್ರು ಎಂತ ಮಾಡುದು ಅಂತ ಹೇಳಿ. ನಾಳಿನ ಮದುಮಗ ಫ್ರೆಂಡ್ಸ್ ನಮ್ದು. ನಮ್ಗೆ ತುಂಬಾ ಮನಸ್ಸಿತ್ತು ನಾಳೆ ಬರ್ಬೇಕಿಲ್ಲ. ನಾನು ಇದ್ದಾರಲ್ಲ ಹೆಂಗೆ ಸ್ಮಾರ್ಟ್. ಈಗ ನಾವು ಇವರ ಮನೆಗೆ ಬಂದಿದ್ದೇವೆ. ತುಂಬಾ ಖುಷಿ ಪಟ್ರು ನಮ್ಮನ್ನು ನೋಡಿ. ನಮ್ ಜೊತೆಯಲ್ಲಿ ತುಂಬಾ ಪ್ರೀತಿಯಿಂದ ಇದ್ದಾರೆ. ಅಷ್ಟೇ ಅಲ್ಲ, ಏನೇ ಕಷ್ಟ ಸುಖ ಇರ್ಲಿ ನಮ್ ಜೊತೆ ಶೇರ್ ಮಾಡ್ತಾರೆ. ನಾವು ಕೂಡ ಅಷ್ಟೇ, ಏನೇ ವಿಷಯಗಳು ಇದ್ರೆ ಶೇರ್ ಮಾಡ್ತೇವೆ. ಮುಖ್ಯವಾಗಿ ನೆರೆಕರೆಯವರಲ್ಲಿ ಒಳ್ಳೇದಿರ್ಬೇಕು. ಏನಾದ್ರೂ ಆದ್ರೆ ಮೊದಲಿಗೆ ಬರುವುದು ನೇಬರ್ಸ್ ಅವರೇ ಅಲ್ವಾ. ಇದೆಲ್ಲ ನನ್ನ ಅನುಭವದ ಮಾತುಗಳನ್ನು ಹೇಳಿದ್ದೇನೆ. ಸ್ವಲ್ಪ ಹೊತ್ತು ಇಲ್ಲಿಯೇ ಟೈಮ್ ಸ್ಪೆಂಡ್ ಮಾಡಿದೆವು. ನಮಗೆ ಕೂಡ ತುಂಬಾ ಖುಷಿ ಆಯ್ತು. ಅಂದ್ರೆ ಎಲ್ಲರೂ ಕೂಡ ಇದ್ರು ಇವರ ಮನೆಯಲ್ಲಿ, ಹಾಗೂ ಒಳ್ಳೆ ರೀತಿಯಲ್ಲಿ ಕೂಡ ನಮಗೆ ಟ್ರೀಟ್ ಮಾಡಿದ್ರು. ನನ್ನ ಬೆಸ್ಟ್ ಫ್ರೆಂಡ್ ನೇಬರ್ ಕೂಡ. ಹ್ಯಾಪಿ ಮ್ಯಾರೇಜ್ ಲೈಫ್. ಖುಷಿಯಾಗಿ ಸಂತೋಷವಾಗಿ ಮನೆಯಲ್ಲೆಲ್ಲ ಖುಷಿ ಖುಷಿ ಅಮ್ಮನಲ್ಲಿ ಎಲ್ಲ ಸಂಜೆ ಬಣ್ಣ ಮದ್ದು ಮಾಡಿ ಬರ್ತೇನೆ.
ಮಾತುಕತೆ ಮುಗಿಸಿ ಮನೆಗೆ ಬಂದೆವು. ನೆಕ್ಸ್ಟ್ ಡೇ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನ್ಯೂ ಇಯರ್ ಶಾಪಿಂಗ್ ಇತ್ತು, ಸೊ ಈಗ ನಾವು ಶಾಪ್ ಅಲ್ಲಿ ಇದ್ದೇವೆ. ನ್ಯೂ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಇನ್ನು ತಡ ಮಾಡದೆ ಬೇಗ ಬೇಗ ಪರ್ಚೇಸಿಂಗ್ ಮಾಡಬೇಕು. ಎಲ್ಲವನ್ನ ನೋಡುವಾಗ ಯಾವುದು ಪರ್ಚೇಸಿಂಗ್ ಮಾಡಬೇಕು ಅಂತ ಗೊತ್ತಾಗುದೇ ಇಲ್ಲ. ನನ್ನಲ್ಲಿ ಒಂದು ಸಾರಿ ಇತ್ತು, ಬ್ಲೌಸಿಗೆ ಐರನ್ ಮಾಡುವಾಗ ಅದು ಹಾಳಾಗಿ ಹೋಗಿತ್ತು. ಅದಕ್ಕೋಸ್ಕರ ಒಂದು ಬ್ಲೌಸ್ ಕೂಡ ನೋಡ್ತಾ ಇದ್ದೇನೆ. ಕೊನೆಗೆ ಒಂದು ಬ್ಲೌಸ್ ಕೂಡ ಹಸ್ಬೆಂಡ್ ಚಾಯ್ಸ್ ಮಾಡಿ ಕೊಟ್ರು, ರೆಡಿಮೇಡ್ ಬ್ಲೌಸ್ ಅಲ್ಲಿ. ಆದ್ರೆ ಏನ್ ಮಾಡುದು, ಹಾಕಿ ನೋಡುವಾಗ ಅದು ಸರಿ ಆಗ್ಲಿಲ್ಲ. ರೆಡಿಮೇಡ್ ಬ್ಲೌಸ್ ಅಲ್ವಾ, ಅದು ಅಷ್ಟೊಂದು ಫಿಟ್ಟಿಂಗ್ಸ್ ಸರಿ ಬರುದಿಲ್ಲ. ಐಡಿಯಲ್ ಕೆಫೆಗೆ ಬಂದೇವೆ. ಇಲ್ಲಿ ಆರ್ಡರ್ ಎಲ್ಲ ಕೊಟ್ಟಿದ್ದೇವೆ. ಡ್ಯಾಡಿಗೆ ಜೋರಲ್ಲಿ ಹೋಗ್ತಂತ ನೀರು ಕುಡಿತಿದ್ದಾರೆ ಅವರಾಗಿ. ಈಗ ಬಂತು ನಾವು ಹೇಳಿದ್ದು, ಇದು ದಿಸ್ ಇಸ್ ಕಾಲ್ಡ್ ಚೋಲೆ ಭಟೂರೆ. ಫಾರ್ ದ್ಯಾಟ್ ಸಾರು ಸಮಥಿಂಗ್, ಸಾರಿ ಅದು ಚೆನ್ನ. ಅವಳು ಲೆಮನ್ ಹಾಕ್ತಿದ್ದಾಳೆ. ಬೇರೆಂತ ಬೇಡ. ಇನ್ನೇನು ನೆಕ್ಸ್ಟ್ ಡೇ ಮಧ್ಯಾಹ್ನ ಲಂಚಿಗೆ ಚಿಕನ್ ಬಿರಿಯಾನಿ ಮಾಡಿದ್ದೇನೆ. ಗ್ರೇವಿ ಹಾಗೂ ರೈಸನ್ನು ಸಪ್ರೇಟ್ ಮಾಡಿದ್ದೇನೆ. ಹೀಗೆ ಮಾಡೋದ್ರಿಂದ ತುಂಬ ಡಿಲಿಷಿಯಸ್ ಆಗಿರ್ತದೆ. ಹಾಗೂ ಚಿಕನ್ ಅನ್ನು ತವದಲ್ಲಿ ಅರಿಯಳ್ಳಿ ಚಿಕನ್ ತವಾ ಫ್ರೈ ಮಾಡಿದ್ದೇನೆ. ಇದರ ರೆಸಿಪಿ ಬೇಕಾದಲ್ಲಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ, ಚೆಕ್ ಮಾಡಿ. ಓಕೆ, ಚಿಕನ್ ಬಿರಿಯಾನಿ ಜೊತೆಗೆ ಸಲಾಡ್ ಇಲ್ಲದಿದ್ರೆ ಹೇಗೆ ಅಲ್ವಾ, ಸೊ ಸಲಾಡ್ ಕೂಡ ಮಾಡಿದ್ದೇನೆ. ರೀಲ್ಸ್ ಮಾಡಿ ಔಟ್ ಸೈಡ್ ಹೋದೆ ನೋಡಿ. ಇವತ್ತು ಈ ಔಟ್ಫಿಟ್ ಹಾಕಿ ಹೋದದು, ಬೇಗ ಬೇಗ ಸಾರಿ ಇರ್ತದು. ಇಷ್ಟು ಸ್ಪೀಡಲ್ಲಿ ಹೋದಂತ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡಿದ್ರು, ಇಲ್ಲದ್ರೆ ಆಗ್ತಿಲ್ಲ ಇತ್ತು ಸಾರಿ ಉಡ್ಲಿಕ್ಕೆ. ಬೇಗ ಸಹ ಮುಟ್ಟಬೇಕು, 6 ಗಂಟೆ ಕತ್ತಲಾಗ್ತದೆ, ಅಷ್ಟೊತ್ತಿಗೆ ನಾವು ರೀಲ್ ಮುಗಿಬೇಕು. ಆದ್ರೆ ಸೀರೆ ಉಡಿಸಿದ್ರು ನೋಡಿ ಅವರು ಸ್ಪೀಡ್. ಇದನ್ನೆಲ್ಲ ಇಟ್ಟುಕೊಂಡು ಇದನ್ನೆಲ್ಲ ನೋಡಿ, ಇದನ್ನೆಲ್ಲ ಈಗ ಇದು ಎಲ್ಲ ಅಟ್ಟಿ ಇಟ್ಟುಕೊಂಡು ಬೇಗ ಬೇಗ ಸ್ಪೀಡ್ ಮಾಡಿಕೊಂಡು ಹೆಲ್ಪ್ ಮಾಡಿದ್ರು. ತುಂಬಾ ಸ್ಪೀಡ್ ಆಯ್ತು. ಒಮ್ಮೆ ಒಂದು ಸ್ಪೀಡಲ್ಲಿ ಓಡಿದೆ ರೀಲ್ ಮಾಡ್ಲಿಕ್ಕೆ. ಇದ್ದಾರೆ ಅವ್ರು ನೋಡಿ, ಒಂದು ಸ್ಪೀಡಲ್ಲಿ ರಪ್ಪ ಓಡಿ ಹೇಗೆ ರೀಲ್ ಮಾಡಿ 6 ಗಂಟೆ ಕತ್ತಲಾಗ್ತದೆ ಹಾಗೆ ಮಾಡಿ ಬಂದದ್ದು ಫ್ರೆಂಡ್ಸ್. ಓಕೆ, ಆಮೇಲೆ ಇವತ್ತಿನ ವಿಡಿಯೋ ನಮ್ದು ಇಷ್ಟೇ, ಮತ್ತೇನಿಲ್ಲ ವಿಶೇಷ ಅಲ್ಲ. ಯಾರೆಲ್ಲ ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.